ಬೆಂಡೆಕಾಯಿ ಎಂದರೆ ಕೆಲವರು ದೂರ ಓಡುತ್ತಾರೆ. ಅದಕ್ಕೆ ಕಾರಣ ಅದರಲ್ಲಿರುವ ಲೋಳೆ. ಹುರಿದು ತಿನ್ನುವಾಗ ಕೂಡ ಇದಕ್ಕೆ ಹೆಚ್ಚು ಗ್ಯಾಸ್ ಬೇಕೆಂದು ಕೆಲವರು ಲೆಕ್ಕ ಹಾಕ್ತಾರೆ. ಆದರೆ ಈ ಜಿಪ್ಪುನತನವನ್ನ ಸ್ವಲ್ಪ ಪಕ್ಕಕ್ಕಿಟ್ಟರೆ ನೀವು ದೀರ್ಘಕಾಲದಿಂದ ದಿನನಿತ್ಯ ಬಳಲುತ್ತಿರುವ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ತಜ್ಞರು. ಹೌದು, ಇದು ನಿಜ. ಬೆಂಡೆಕಾಯಿಯಲ್ಲಿ ಮಿತಿಮೀರಿ ಹೆಚ್ಚಾದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಗುಣವಿದೆ. ಪ್ರಮುಖವಾಗಿ ಇದು ದೇಹದ ಮೆಟಬಾಲಿಕ್ ಅಸ್ವಸ್ಥತೆಯನ್ನ ದೂರ ಮಾಡುವುದರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೂಡ ಸಮತೋಲನವನ್ನ ತಂದುಕೊಡುತ್ತದೆ. ಹಾಗಾದ್ರೆ ನೆನೆಸಿಟ್ಟ ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ನಾವು ಯಾವ ರೀತಿಯಾಗಿ ಶುಗರ್ನ ಕಂಟ್ರೋಲ್ಗೆ ತಂದುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಸೇವನೆ ಮಾಡುವ ಬಹುತೇಕ ಆಹಾರ ಪದಾರ್ಥಗಳು ಅಥವಾ ಹಣ್ಣು ತರಕಾರಿಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಆದ್ರೆ ನಾವು ಅವುಗಳನ್ನ ಬಿಟ್ಟು ಅನಾರೋಗ್ಯಕರ ಆಹಾರಗಳ ಕಡೆಗೆ ಮುಖ ಮಾಡುತ್ತೇವೆ. ಇದರ ಕಾರಣದಿಂದ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವೇ ಕಾರಣವಾಗುತ್ತೇವೆ. ಇದರ ಜೊತೆಗೆ ನಮ್ಮ ಕೆಟ್ಟ ಜೀವನ ಶೈಲಿ ಬೇರೆ. ಹೀಗಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ ಎಲ್ಲವೂ ಕೂಡ ಕಾಣಿಸಲು ಪ್ರಾರಂಭವಾಗುತ್ತದೆ. ಆದರೆ ಬೆಂಡೆಕಾಯಿಯನ್ನ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಯಾವುದಾದ್ರೊಂದು ರೂಪದಲ್ಲಿ ಇದನ್ನ ಪಲ್ಯ, ಸಾಂಬಾರ್, ಸಾಗು ಇತ್ಯಾದಿಗಳನ್ನ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಚಪಾತಿ, ದೋಸೆ ಇತ್ಯಾದಿಗಳನ್ನ ಮಾಡಿ ಆಗಾಗ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಉಳಿಯುತ್ತದೆ. ಇನ್ನು ಬೆಂಡೆಕಾಯಿ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿದ ತರಕಾರಿಯಾಗಿದೆ. ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಇದರಲ್ಲಿ ನೀವು ಕಾಣಬಹುದು. ಆದ್ರೂ ಕೂಡ ಇದು ನಿಮ್ಮ ಆಹಾರದಲ್ಲಿ ಸಿಗುವ ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ಬೆರೆತು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಅಂದರೆ ನಿಧಾನವಾದ ಮೆಟಬಾಲಿಸಂ ಪ್ರಕ್ರಿಯೆ ನಿಮ್ಮದಾಗುವ ಹಾಗೆ ಮಾಡುತ್ತದೆ. ಆರೋಗ್ಯ ತಜ್ಞರು ಹೇಳುವ ಹಾಗೆ 100 ಗ್ರಾಂ ಬೆಂಡೆಕಾಯಿ ತೆಗೆದುಕೊಂಡರೆ ಅದರಲ್ಲಿ ನಮಗೆ ಕೇವಲ 7 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಮಾತ್ರ ಸಿಗಲಿದೆ. ಇದರ ಕಾರಣದಿಂದ ಮಧುಮೇಹ ನಿಯಂತ್ರಣಕ್ಕೆ ಬರಲಿದೆ ಎಂದು ಹೇಳಬಹುದು. ಬೆಂಡೆಕಾಯಿ ತನ್ನಲ್ಲಿ ಅಪ್ರತಿಮವಾಗಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶವನ್ನು ಒಳಗೊಂಡಿದೆ. ನಾರಿನ ಅಂಶ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಜೀರ್ಣವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ಕಾರಣದಿಂದ ನಾವು ಸೇವನೆ ಮಾಡಿದ ಆಹಾರದಲ್ಲಿ ಸಿಗುವಂತಹ ಸಕ್ಕರೆ ಅಂಶ ರಕ್ತದ ಹರಿವಿಗೆ ತುಂಬಾ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಇದರಿಂದ ಆಹಾರ ಸೇವನೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಬೆಂಡೆಕಾಯಿ ಬೇರೆ ತರಕಾರಿಗಳ ತರಹ ಅಲ್ಲ. ಹೀಗಾಗಿ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶದ ಸಮತೋಲನವನ್ನ ಕಾಯ್ದುಕೊಳ್ಳುವ ಜೊತೆಗೆ ರಕ್ತದಲ್ಲಿ ಕೂಡ ಅಚ್ಚುಕಟ್ಟಾಗಿ ಸಕ್ಕರೆ ಅಂಶವನ್ನು ಹೊಂದಬಹುದು. ಇನ್ನು ವಿವಿಧ ರೂಪಗಳಲ್ಲಿ ಬೆಂಡೆಕಾಯಿಯನ್ನ ನಾವು ಸೇವನೆ ಮಾಡಬಹುದು. ಇದನ್ನ ಹುರಿದು ತಿನ್ನಬಹುದು, ಬೇಯಿಸಿ ತಿನ್ನಬಹುದು, ಎಣ್ಣೆಯಲ್ಲಿ ಕರಿ ಸಹ ತಿನ್ನಬಹುದು. ಒಟ್ಟಾರೆಯಾಗಿ ಬೆಂಡೆಕಾಯಿ ನಮ್ಮ ದೇಹ ಸೇರುವುದರಿಂದ ನಮ್ಮ ಆರೋಗ್ಯದ ಸದೃಢತೆ ಹೆಚ್ಚಾಗುತ್ತದೆ. ಜೊತೆಗೆ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ. ಆರೋಗ್ಯಕರವಾದ ಉಪಹಾರವನ್ನ ಸಹ ಬೆಂಡೆಕಾಯಿಯನ್ನ ಬಳಸಿ ತಯಾರು ಮಾಡಿ ಸವಿಯಬಹುದು. ಇನ್ನು ಮೊದಲಿಗೆ ಮೀಡಿಯಂ ಗಾತ್ರದ 4-5 ಬೆಂಡೆಕಾಯಿಗಳನ್ನ ತೆಗೆದುಕೊಂಡು ಅವುಗಳನ್ನ ಸ್ವಚ್ಛವಾಗಿ ತೊಳೆಯಬೇಕು. ಬೆಂಡೆಕಾಯಿ ತುದಿಯನ್ನ ಕತ್ತರಿಸಿ ಅರ್ಧಕ್ಕೆ ಉದ್ದವಾಗಿ ಸೀಳಿಕೊಳ್ಳಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅದರಲ್ಲಿ ಇವುಗಳನ್ನ ಹಾಕಬೇಕು. ಇಡೀ ರಾತ್ರಿ ಇದನ್ನು ನೆನೆಯಲು ಹಾಗೆ ಬಿಡಬೇಕು. ನಂತರ ಬೆಳಗಿನ ಸಮಯದಲ್ಲಿ ಚೆನ್ನಾಗಿ ಬೆಂಡೆಕಾಯಿಯನ್ನ ನೀರಿನಲ್ಲಿ ಕಿವುಚಬೇಕು. ಬೆಂಡೆಕಾಯಿಯನ್ನ ಹೊರತುಪಡಿಸಿ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಈ ಒಂದು ಪ್ರಕ್ರಿಯೆಯನ್ನ ನೀವು ಅನುಸರಿಸುವ ಮೊದಲು ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಎಂಬುದನ್ನ ನಿಮ್ಮ ಆಹಾರ ತಜ್ಞರಿಂದ ಕೇಳಿ ತಿಳಿದುಕೊಳ್ಳಿ. ಇನ್ನು ನೀವು ಮಧುಮೇಹವನ್ನ ನಿಯಂತ್ರಣ ಮಾಡಲು ಔಷಧಿಗಳನ್ನ ತೆಗೆದುಕೊಳ್ಳುತ್ತಿದ್ದರೆ ಯಾವ ಪ್ರಮಾಣದಲ್ಲಿ ಬೆಂಡೆಕಾಯಿ ಸೇವನೆ ಮಾಡಬೇಕು ಎಂಬುದನ್ನ ಸಹ ನಿಮ್ಮ ಆರೋಗ್ಯ ತಜ್ಞರಿಂದ ತಿಳಿದುಕೊಳ್ಳಿ. ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತದೆ. ಇವಾಗಂತೂ ಪ್ರತಿಯೊಬ್ಬರು ಮಂಡಿ ನೋವು, ಕೀಲು ನೋವು, ಮೂಳೆಗಳ ಬಾಧೆ, ಮೈಕೈ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇದಕ್ಕೆಲ್ಲ ಇಂದಿನ ಜೀವನ ಶೈಲಿಯು ಪ್ರಮುಖ ಕಾರಣವೆಂದು ಹೇಳಬಹುದು. ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಮೂಳೆಗಳನ್ನ ಬಲಪಡಿಸಲು, ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸಲು ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾಲ್ಸಿಯಂ ಅಂಶವನ್ನ ಹೊಂದಿರುವ ಆಹಾರಗಳನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೂಳೆಗಳ ಸಮಸ್ಯೆ ಇರುವುದಿಲ್ಲ. ಅದರಿಂದ ಎಳ್ಳಿನ ಸೇವನೆ ಮಾಡಬೇಕು. ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ. ಇದರ ಸೇವನೆಯಿಂದ ಕೀಲು ನೋವು, ಮಂಡಿ ನೋವು ನಿವಾರಣೆಯಾಗುವುದರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಎಳ್ಳನ್ನ ಹೇಗೆ ಸೇವನೆ ಮಾಡಬೇಕು ಅಂದ್ರೆ, ಒಂದು ಮಿಕ್ಸಿ ಜಾರಿಗೆ ಬಿಳಿ ಎಳ್ಳನ್ನ ಹಾಕಿ ಪುಡಿ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ 1 ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕುಡಿಯಿರಿ. ಈ ರೀತಿ ಮಾಡುವುದರಿಂದ ಕೀಲು ನೋವು, ಮಂಡಿ ನೋವು, ಮೈಕೈ ನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಕ್ಯಾಲ್ಸಿಯಂ ಕೊರತೆ ಬಂದರೆ ನಾವೆಲ್ಲ ಸಾಮಾನ್ಯವಾಗಿ ಮಾತ್ರೆಗಳ ಮೊರೆ ಹೋಗುತ್ತೇವೆ. ಆದ್ರೆ ಅದಕ್ಕೆ ಆಹಾರ ಪದ್ಧತಿಯಲ್ಲೇ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ ಅಲ್ವಾ?